ಬಿಜೆಪಿಯ ಲೆಕ್ಕಾಚಾರದಂತೆ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು. ಆದರೆ ಆ ಪಾದಯಾತ್ರೆಯ ರೂಟ್ ಮ್ಯಾಪ್ನಲ್ಲಿ ಒಂದು ಸಣ್ಣ ಚೇಂಜಸ್ ಆಗಿದೆ. ಲಿಂಗ ಸುಗೂರಿನಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಬಿಜೆಪಿಯ ಪಾದಯಾತ್ರೆಯ ರೂಟ್ ಮ್ಯಾಪ್ನಲ್ಲಿ ಒಂದು ಸಣ್ಣ ಬದಲಾವಣೆ. ಲಿಂಗ ಸುಗೂರಿನಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಗಂಗಾವತಿ ಎಂಎಲ್ಎ ಜನಾರ್ದನ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಯ ರೂಟ್ ಮ್ಯಾಪ್ ಅಂತಿಮಗೊಂಡಿದೆ. ರಾಯಚೂರಿನ ಲಿಂಗ ಸುಗೂರಿನಿಂದ ಪಾದಯಾತ್ರೆಯ ಆರಂಭ. ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರ ಪ್ರವೇಶ. ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಆರಂಭ. ಸೆಪ್ಟೆಂಬರ್ 9 ಅಥವಾ 10ರಂದು ಸಮಾರೋಪ ಸಮಾರಂಭ. ಬೆಂಗಳೂರಿನಲ್ಲಿ ಎಂಎಲ್ಎ ಜನಾರ್ದನ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಿಲೋಮೀಟರ್ ಇವತ್ತು ಟೋಟಲ್ ಒಂದು ರೂಟ್ ಮ್ಯಾಪು ಫೈನಲ್ ಆಗಿರುವಂಥದ್ದು. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂಥ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುರ್ಚಿಯವರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು ಕೂಡ ಫೈನಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 175 ಕಿಲೋಮೀಟ್ರ್ ಪಾದಯಾತ್ರೆ ಇದಾಗಿರುತ್ತೆ. ಸೊ ಹಾಗಾಗಿ ಕೊನೆಯಾಗಿ ಅಂದರೆ 9ನೇ ತಾರೀಕು ಅಥವಾ 10ನೇ ತಾರೀಕು ಸಮಾರೋಪ ಮಾಡುವಂಥ ಒಂದು ವಿಷಯ ಒಂದು ನಾಳೆ ನಾಡಿದ್ರಲ್ಲಿ ನಮಗೆ ಆ ರೂಟ್ ಬಗ್ಗೆ ಅಂದರೆ ಆ ಡಿಸ್ಟೆನ್ಸ್ ಎಲ್ಲ ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಮಾರೋಪ 9 ಅಥವಾ 10 ಇರ್ಬೋದು, ಡೇಟ್ ಫೈನಲ್.